ಕೇರಳದ 16ನೇ ವಿಧಾನಸಭೆ ಚುನಾವಣೆಯ ಅಬ್ಬರದ ಪ್ರಚಾರಕ್ಕೆ ನಿನ್ನೆ ಅಧಿಕೃತವಾಗಿ ತೆರೆಬಿದ್ದಿದೆ. ಈ ಪ್ರಚಾರದ ಅಂತ್ಯವು ಸಾಮಾನ್ಯವಲ್ಲ. ಇದನ್ನು ಕೇರಳದ ವಿಶಿಷ್ಟ ರಾಜಕೀಯ ಸಂಸ್ಕೃತಿಯಲ್ಲಿ ಕಲಾಶಕೊಟ್ಟು ಎಂದು ಕರೆಯಲಾಗುತ್ತದೆ. ನಿನ್ನೆ ಏಪ್ರಿಲ್ 7ರಂದು ರಾಜ್ಯದ 140 ಕ್ಷೇತ್ರಗಳಲ್ಲಿ ನಡೆದ ಈ ಶಕ್ತಿ ಪ್ರದರ್ಶನವು ಪ್ರಜಾಪ್ರಭುತ್ವದ ಒಂದು ಅಪರೂಪದ ಹಬ್ಬದಂತೆ ಕಂಡುಬಂತು. ಇಂದು ಏಪ್ರಿಲ್ 8ರಂದು ಅಭ್ಯರ್ಥಿಗಳು ಮತದಾರರ ಮನೆ ಬಾಗಿಲಿಗೆ ತೆರಳುತ್ತಿದ್ದರೆ, ನಾಳೆ ಏಪ್ರಿಲ್ 9ರಂದು ಕೇರಳದ ಮುಂದಿನ ಸರ್ಕಾರ ಯಾರದ್ದು ಎಂದು ನಿರ್ಧಾರವಾಗಲಿದೆ. ಆದರೆ ಈ ಅಬ್ಬರದ ಆಚರಣೆಯ ಹಿಂದೆ ಇರುವ ನೈಜ ಉದ್ದೇಶವೇನು? ಕೇವಲ ಧ್ವನಿವರ್ಧಕಗಳ ಆರ್ಭಟ ಮತ್ತು ಬಣ್ಣಗಳ ಪ್ರದರ್ಶನದ ಮೂಲಕ ಮತದಾರರ ಮನವೊಲಿಸಲು ಸಾಧ್ಯವೇ? ಅಥವಾ ಇದು ಕೇವಲ ಕಾರ್ಯಕರ್ತರ ಹುಮ್ಮಸ್ಸು ಹೆಚ್ಚಿಸುವ ತಂತ್ರವೇ? ಕೇರಳದ ಈ ರಾಜಕೀಯ ಸಂಸ್ಕೃತಿಯು ದೇಶದ ಇತರ ಭಾಗಗಳಿಗೆ ಒಂದು ಮಾದರಿಯಾಗಬಲ್ಲದೆ, ಅಥವಾ ಇದು ಕೇವಲ ಅತಿಯಾದ ಶಕ್ತಿ ಪ್ರದರ್ಶನವೇ ಎನ್ನುವ ಜಿಜ್ಞಾಸೆಯ ನಡುವೆ ನಾಳೆಯ ಮಹತ್ವದ ಮತದಾನಕ್ಕೆ ರಾಜ್ಯ ಸಜ್ಜಾಗಿದೆ. ಕೇರಳದ ರಾಜಕೀಯ ಇತಿಹಾಸದಲ್ಲಿ ಕಲಾಶಕೊಟ್ಟು ಎನ್ನುವುದು ಕೇವಲ ಒಂದು ಸಂಪ್ರದಾಯವಲ್ಲ, ಅದು ರಾಜಕೀಯ ಪಕ್ಷಗಳ ಅಂತಿಮ ಸಮರ ಘೋಷಣೆಯಾಗಿದೆ. ಇಂಡಿಯಾ ಟುಡೇ ಮತ್ತು ಮನೋರಮಾ ನ್ಯೂಸ್ ವರದಿ ಮಾಡಿರುವಂತೆ ನಿನ್ನೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಕೊನೆಗೊಳ್ಳುವ ಮುನ್ನ ಕೇರಳದ ಪ್ರತಿಯೊಂದು ಪ್ರಮುಖ ಜಂಕ್ಷನ್ಗಳು ಮೈದಾನಗಳಾಗಿ ಬದಲಾಗಿದ್ದವು. ತಿರುವನಂತಪುರದಿಂದ ಕಾಸರಗೋಡುವಿನವರೆಗೆ LDF, UDF ಮತ್ತು NDA ಮೈತ್ರಿಕೂಟಗಳ ಕಾರ್ಯಕರ್ತರು ಬೀದಿಗಿಳಿದು ಅಂತಿಮ ಹಂತದ ಚುನಾವಣಾ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿನ ವಿಶೇಷವೆಂದರೆ, ಪರಸ್ಪರ ಸೈದ್ಧಾಂತಿಕ ವಿರೋಧ ಹೊಂದಿರುವ ಪಕ್ಷಗಳ ಕಾರ್ಯಕರ್ತರು ಕೂಡ ಕಲಾಶಕೊಟ್ಟಿನ ಸಮಯದಲ್ಲಿ ರಾಜಕೀಯ ವೈರತ್ವವನ್ನು ಬದಿಗಿಟ್ಟು ಸಂಗೀತ ಮತ್ತು ನೃತ್ಯದಲ್ಲಿ ಒಂದಾಗುತ್ತಾರೆ. ಇದು ಕೇರಳದಲ್ಲಿ ಮಾತ್ರ ಕಾಣಸಿಗುವ ಅಪರೂಪದ ದೃಶ್ಯ. ಪ್ರತಿಯೊಂದು ಪಕ್ಷವು ತನ್ನ ಬಾವುಟಗಳು, ಬೃಹತ್ ಕಟೌಟ್ಗಳು ಮತ್ತು ಬಣ್ಣ ಬಣ್ಣದ ಬಲೂನ್ಗಳ ಮೂಲಕ ಇಡೀ ನಗರವನ್ನು ಸಿಂಗರಿಸಿದ್ದವು. ಮೆರವಣಿಗೆಯಲ್ಲಿ ವಾದ್ಯಗೋಷ್ಠಿಗಳು ಮತ್ತು ಕಲಾವಿದರ ಪ್ರದರ್ಶನಗಳು ಪ್ರಚಾರದ ಮೆರುಗನ್ನು ಇಮ್ಮಡಿಗೊಳಿಸಿದ್ದವು. ವಿಶೇಷವಾಗಿ ಈ ಬಾರಿ ನೇಮಂ ವಿಧಾನಸಭಾ ಕ್ಷೇತ್ರವು ಇಡೀ ದೇಶದ ಗಮನ ಸೆಳೆದಿದೆ. ಇಂಡಿಯಾ ಟುಡೇ ವರದಿ ಮಾಡುವಂತೆ ನೇಮಂನಲ್ಲಿ LDF, UDF ಮತ್ತು BJP ನಡುವೆ ಪ್ರಬಲ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಪ್ರಚಾರದ ಅಂತಿಮ ದಿನವಾದ ನಿನ್ನೆ ಇಲ್ಲಿನ ರಸ್ತೆಗಳಲ್ಲಿ ರಾಷ್ಟ್ರೀಯ ನಾಯಕರ ಫೋಟೋಗಳಿರುವ ದೊಡ್ಡ ಬ್ಯಾನರ್ಗಳು ರಾರಾಜಿಸುತ್ತಿದ್ದವು. ಪ್ರತಿಯೊಂದು ಪಕ್ಷವು ತಾನೇ ಶಕ್ತಿಶಾಲಿ ಎಂದು ತೋರಿಸಿಕೊಳ್ಳಲು ಸಾವಿರಾರು ಕಾರ್ಯಕರ್ತರನ್ನ ಬೀದಿಗಿಳಿಸಿತು. ಇಲ್ಲಿನ ರಾಜಕೀಯ ವೈವಿಧ್ಯತೆಯ ನಡುವೆಯೂ ಕಾರ್ಯಕರ್ತರು ಪರಸ್ಪರ ಹಸ್ತಲಾಘವ ಮಾಡುತ್ತಾ, ಘೋಷಣೆಗಳನ್ನು ಕೂಗುತ್ತಾ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಿದ್ದು ಗಮನಾರ್ಹವಾಗಿತ್ತು. ಅಭ್ಯರ್ಥಿಗಳು ತೆರೆದ ವಾಹನಗಳಲ್ಲಿ ರೋಡ್ ಶೋ ನಡೆಸುತ್ತಾ ಮತದಾರರತ್ತ ಕೈ ಬೀಸಿದರು. ಕೆಲವು ಕಡೆಗಳಲ್ಲಿ ಅಭ್ಯರ್ಥಿಗಳನ್ನು ಕ್ರೇನ್ ಮೂಲಕ ಹೂವಿನ ಹಾರಗಳನ್ನು ಹಾಕಿ ಸ್ವಾಗತಿಸಲಾಯಿತು. ಈ ಅಬ್ಬರದ ನಡುವೆ ಶಾಂತಿ ಕಾಪಾಡಲು ಕೇರಳ ಪೊಲೀಸರು ಪ್ರತಿಯೊಂದು ಜಂಕ್ಷನ್ನಲ್ಲಿ ಹೆಚ್ಚುವರಿ ಪಡೆಯನ್ನು ನಿಯೋಜಿಸಿ ಕಟ್ಟೆಚ್ಚರ ವಹಿಸಿದ್ದರು. ಈ ಬಾರಿಯ ಚುನಾವಣೆಯು ಹಲವು ಕಾರಣಗಳಿಂದಾಗಿ ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೇತೃತ್ವದ ಎಡರಂಗವು ಸತತ 3ನೇ ಬಾರಿಗೆ ಅಧಿಕಾರ ಹಿಡಿಯುವ ಅಥವಾ ಭರಣ ತೊಡರ್ಚದ ಕನಸು ಕಾಣುತ್ತಿದ್ದರೆ, ಕಾಂಗ್ರೆಸ್ ನೇತೃತ್ವದ UDF ಭ್ರಷ್ಟಾಚಾರದ ಆರೋಪಗಳು ಮತ್ತು ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಮರಳಲು ಹವಣಿಸುತ್ತಿದೆ. ಮತ್ತೊಂದೆಡೆ ಈ ಬಾರಿ ಕೇರಳದಲ್ಲಿ ಕಮಲ ಅರಳಿಸಲೇಬೇಕು ಎಂಬ ಪಣತೊಟ್ಟಿರುವ NDA ತನ್ನ ಪ್ರಚಾರದಲ್ಲಿ ಪ್ರಮುಖ ರಾಷ್ಟ್ರೀಯ ವಿಷಯಗಳನ್ನು ಪ್ರಸ್ತಾಪಿಸಿದೆ. ಪ್ರಚಾರದ ಅಂತಿಮ ಘಟ್ಟದಲ್ಲಿ ವದಂತಿಗಳು ಮತ್ತು ವೈಯಕ್ತಿಕ ಟೀಕೆಗಳು ಕೇಳಿಬಂದರೂ ಕಲಾಶಕೊಟ್ಟಿನ ಸಂಭ್ರಮ ಇವೆಲ್ಲವನ್ನು ಮರೆಮಾಚುವಂತಿತ್ತು. ಪ್ರತಿಯೊಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು ತಮ್ಮ ಪಕ್ಷದ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ದು, ಈ ಅಂತಿಮ ಹಂತದ ಶಕ್ತಿ ಪ್ರದರ್ಶನವು ಮತದಾನದ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಲಿದೆ ಎಂಬ ನಂಬಿಕೆ ಹೊಂದಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ಧ್ವನಿವರ್ಧಕಗಳ ಆರ್ಭಟ ನಿಂತ ತಕ್ಷಣ ಕೇರಳದಾದ್ಯಂತ ಒಂದು ರೀತಿಯ ಪ್ರಶಾಂತತೆ ಆವರಿಸಿದೆ. ಪ್ರಚಾರದ ಅವಧಿ ಮುಗಿದ ನಂತರ ಯಾವುದೇ ರೀತಿಯ ಸಭೆ ಅಥವಾ ಬಹಿರಂಗ ಮೆರವಣಿಗೆಗಳನ್ನು ನಡೆಸದಂತೆ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಈಗ ರಾಜ್ಯದ 2.6 ಕೋಟಿಗೂ ಹೆಚ್ಚು ಮತದಾರರ ಸರದಿ. ನಾಳೆ ಏಪ್ರಿಲ್ 9ರ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ರಾಜ್ಯದ 140 ಕ್ಷೇತ್ರಗಳಿಗಾಗಿ ಸಾವಿರಾರು ಮತಗಟ್ಟೆಗಳನ್ನು ಸಜ್ಜುಗೊಳಿಸಲಾಗಿದ್ದು, ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ. ಚುನಾವಣಾ ಆಯೋಗವು ಈ ಬಾರಿ ವಯೋವೃದ್ಧರಿಗೆ ಮತ್ತು ವಿಕಲಚೇತನರಿಗೆ ಮನೆಯಿಂದಲೇ ಮತದಾನ ಮಾಡುವ ಸೌಲಭ್ಯವನ್ನು ಒದಗಿಸಿದೆ. ಪ್ರಚಾರದ ಸಮಯದಲ್ಲಿ ಹರಿಯುತ್ತಿದ್ದ ಹಣ ಮತ್ತು ಉಡುಗೊರೆಗಳ ಮೇಲೆ ಕಣ್ಗಾವಲು ಇಡಲು ವಿಶೇಷ ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ನೇಮಿಸಲಾಗಿದೆ. ಕೇರಳದ ರಾಜಕೀಯ ಸಂಸ್ಕೃತಿಯಲ್ಲಿ ಕಲಾಶಕೊಟ್ಟು ಕೇವಲ ಒಂದು ಆಚರಣೆಯಾಗಿ ಉಳಿಯದೆ, ಅದು ಜನರ ಭಾವನೆಗಳೊಂದಿಗೆ ಬೆರೆತಿದೆ. ತಿಂಗಳುಗಳ ಕಾಲ ನಡೆಸಿದ ಕಠಿಣ ಪರಿಶ್ರಮ, ಭಾಷಣಗಳು ಮತ್ತು ಮನೆ ಮನೆ ಭೇಟಿಗಳ ಅಂತಿಮ ಫಲಿತಾಂಶವು ಈ ಮೆರವಣಿಗೆಯ ಆವೇಶದಲ್ಲಿ ಪ್ರತಿಫಲಿಸುತ್ತದೆ. ಅಭ್ಯರ್ಥಿಗಳು ಮತ್ತು ನಾಯಕರು ನಿನ್ನೆ ರಾತ್ರಿಯೇ ತಮ್ಮ ಅಂತಿಮ ತಂತ್ರಗಾರಿಕೆಗಳನ್ನು ರೂಪಿಸಿದ್ದು, ಇಂದು ಮತದಾರರೊಂದಿಗೆ ವೈಯಕ್ತಿಕ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಅಬ್ಬರದ ಪ್ರಚಾರವು ಜನರ ಅಭಿಪ್ರಾಯವನ್ನು ಬದಲಿಸುವಲ್ಲಿ
ಎಷ್ಟು ಯಶಸ್ವಿಯಾಗಿದೆ ಎಂಬುದು ಮೇ ತಿಂಗಳಲ್ಲಿ ಹೊರಬೀಳುವ ಫಲಿತಾಂಶದಲ್ಲಿ ಸ್ಪಷ್ಟವಾಗಲಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.